ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಆರ್ಟಿ ಹುಲಿ ಸಂರಕ್ಷಿತ ಅರಣ್ಯದಂಚಿನಲ್ಲಿರುವ ನೈಸರ್ಗಿಕ ಜಲಮೂಲಗಳಿಂದ ಕಾಮಗಾರಿಗಳ ಹೆಸರಿನಲ್ಲಿ ಅಕ್ರಮವಾಗಿ ನೀರು ಸಾಗಣೆ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದ್ದು ವನ್ಯಜೀವಿಗಳ ಗಂಟಲು ಒಣಗುವ ಆತಂಕ ಎದುರಾಗಿದೆ. ತಾಲೂಕಿನ ಗೌಡಹಳ್ಳಿ, ಆಮೆಕೆರೆ ಹಾಗೂ ಮಲಾರಪಾಳ್ಯ ಗ್ರಾಮದ ಕಾಡಂಚಿನ ಸರ್ಕಾರಿ ಕಲ್ಲುಕೋರೆ, ಹಳ್ಳಕೊಳ್ಳ ಹಾಗೂ ನೈಸರ್ಗಿಕ ಹೊಂಡಗಳಿಂದ ರಸ್ತೆ, ಚರಂಡಿ ನಿರ್ಮಾಣ ಮತ್ತು ಕಾರ್ಖಾನೆಗಳಿಗೆ ಪ್ರತಿದಿನ 10 ರಿಂದ 15 ಟ್ರ್ಯಾಕ್ಟರ್ ಟ್ಯಾಂಕರ್ ಮೂಲಕ ಅಕ್ರಮವಾಗಿ ನೀರು ಲೂಟಿ ಮಾಡಲಾಗ್ತಾ ಇದೆ. ಕಾಡು ಪ್ರಾಣಿಗಳಿಗೆ ಕುಡಿಯುವ ಏಕೈಕ ಆಸರೆಯಾಗಿದ್ದ ಜಲಮೂಲಗಳು ಬತ್ತುವ ಹಂತ ತಲುಪಿದ್ದು ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರರು ಯಾವುದೇ ಇಲಾಖೆಯ ಅನುಮತಿ ಇಲ್ಲದೆ ರಾಜಾರೋಷವಾಗಿ ನೀರು ಕದೀತಾ ಇದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದ ಮುಂದಿನ ದಿನಗಳಲ್ಲಿ ವನ್ಯಜೀವಿಗಳು ಹಾಗೂ ಜಾನುವಾರುಗಳಿಗೆ ತೀವ್ರ ತೊಂದರೆಯಾಗುವ ಸಾಧ್ಯತೆ ಇದ್ದು ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಿನ್ಗೇನಂತ ಹೇಳದ್ನಣ್ಣ? ಕುಣ್ಗಳಲ್ಲಿ ನೀರಿಲ್ವಾ? ಕುಣ್ಗಳಲ್ಲಿ ನೀರಿಲ್ವಾ ಅಂದೆ, ಮರಪಳದಲ್ಲೇ ನೀರಿರೋದು ನಿನ್ಗೆ. ನಿನ್ಗೇನಂತ ಹೇಳ್ದೆ? ಮಳವಿನಿಲ್ಲ ಅಂದ್ರೆ ನಿನ್ ದನ ಕರ್ಗ ಎಲ್ಲಿ ನೀರ್ ಕೊಟ್ಟೆ? ಯಾರಿಗೆ ಕೊಟ್ಟೆ ನೀರ? ದನ ಕರ್ಗಳ್ಗ ಎಲ್ಲಿ ಕೊಟ್ಟೆ ಹೇಳು? ದನ ಕರ್ಗಳ್ಗ ಒಂದ್ಸಲ ಹೇಳಿದ್ಮೇಲೆ ವಾರ್ನಿಂಗ್ ಮಾಡಿದ್ಮೇಲೆ ನೀನ್ ಬರ್ಬಾರ್ದು ಇಲ್ಲಿಗೆ. ಈಗ ಮಳವಿನಿಲ್ಲ ಅಂದ್ರೆ ದನ ಕರ್ಗಳು ಇರೋದನ್ನ ನೀರ್ ಕುಡಿತಾವೆ. ನೀನು ಬಂದು ತುಂಬ್ಕೊಂಡ್ರೆ ನಿನ್ನ ಆಯ್ಕೆ. ನಿನ್ಗೇನಂತ ಹೇಳದ್ದು ಅವತ್ತು? ಬೇಡ ಬಿಡು, ಈಗ ಫೋನ್ ಮಾಡ್ತೀನಿ, ಹೋಯ್ತದೆ ಗಾಡಿ, ನನಗೇನ್ ತಲೆ ಕೆಡ್ಸ್ಕೊಳಲ್ಲ. ಅದಕ್ಕೆ ನನ್ನೇನಿದ ನಿನ್ಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ತುಂಬೇಡ. ಅದಕ್ಕೆ ಕುಣ್ಗಳಿಗೆ ಕೆರೆ ಅಲ್ಲ, ದೊಡ್ಡ ಕೆರೆ ತುಂಬು.